ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಶ್ರೀರಾಮನ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಶಿವ ಮತ್ತು ಪಾರ್ವತಿಯ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಆಗ ಪಾರ್ವತಿಯು ಶಿವನಿಗೆ ಕೇಳುತ್ತಾಳೆ, ಶ್ರೀ ವಿಷ್ಣುವಿನ ಸಹಸ್ರನಾಮ ಪಠಿಸುವುದಕ್ಕೆ ತುಂಬ ಸಮಯವಿಡಿಯುತ್ತೆ. ಅದಕ್ಕಾಗಿ ಇನ್ನೊಂದು ಸುಲಭವಾದ ಮಾರ್ಗ ಇದೆನಾ, ವಿಧಾನ ಇದೆನಾ ಅಂತ ಕೇಳಿದಾಗ ಶಿವನು ಈ ರೀತಿಯಾಗಿ ಉತ್ತರ ನೀಡುತ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಲಂ ರಾಮನಾಮ ವರಾನನೆ. ಈ ರೀತಿ ಶ್ಲೋಕವನ್ನು ಹೇಳುತ್ತಾ ಪಾರ್ವತಿಯ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ. ಹಾಗಾದರೆ ಈ ಶ್ಲೋಕದ ಅರ್ಥ ಏನಂತ ತಿಳಿದುಕೊಳ್ಳೋಣ ಬನ್ನಿ. ಶ್ರೀರಾಮ ರಾಮ ರಾಮೇತಿ, ಶ್ರೀರಾಮನ ನಾಮಸ್ಮರಣೆ ಮಾಡುವುದು. ರಾಮೇತಿ ಅಂದರೆ ರಾಮನ ಹೆಸರನ್ನು ಧ್ಯಾನಿಸುವುದು, ಪ್ರಾರ್ಥಿಸುವುದು. ರಮೇ ರಾಮೇ ಮನೋರಮೆ, ರಮೆ ಅಂದರೆ ಹಿಗ್ಗುವುದು ಅಥವಾ ಸಂತೋಷಗೊಳ್ಳುವುದು. ಮನೋರಮೆ ಅಂತಂದರೆ ಶ್ರೀರಾಮನ ನಾಮಸ್ಮರಣೆ ಮಾಡುವುದರಿಂದ ರಾಮನು ನಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತಾನೆ, ಆನಂದವಾಗಿರಬಹುದು. ಸಹಸ್ರನಾಮ ತತ್ಯುಲ್ಲಂ, ಸಹಸ್ರ ಅಂದರೆ ಸಾವಿರ, ನಾಮ ಅಂದರೆ ಹೆಸರು. ಅಂದರೆ ಶ್ರೀರಾಮನ ಹೆಸರು ಶ್ರೀ ವಿಷ್ಣುವಿನ ಸಹಸ್ರನಾಮಕ್ಕೆ ಸಮಾನವಾಗಿದೆ. ಶ್ರೀರಾಮನಾಮ ವರಾನನೆ, ಆನನ ಅಂದರೆ ಮುಖ. ಹಾಗಾಗಿ ಶ್ರೀರಾಮನ ಮುಖವನ್ನು ನೋಡುವುದು ನಮಗೊಂದು ವರ ಇದ್ದಾಗೆ, ಅದೃಷ್ಟವಿದ್ದಾಗೆ ಅಂತ ಹೇಳಬಹುದು. ಹಾಗಾಗಿ ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ನಾವು ಸುಖ, ನೆಮ್ಮದಿ ಹಾಗೂ ಸಂತೋಷವನ್ನು ಕಾಣಬಹುದು. ಮತ್ತು ಶ್ರೀ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸುವುದಕ್ಕೂ ಕೂಡ ಸಹಾಯವಾಗುತ್ತೆ. ಈ ಶ್ಲೋಕದ ಅರ್ಥವನ್ನು ಇಂಗ್ಲೀಷಲ್ಲಿ ತಿಳಿದುಕೊಳ್ಳೋಣ. ಅ ಕನ್ವರ್ಸೇಷನ್ ಬಿಟ್ವೀನ್ ಲಾರ್ಡ್ ಶಿವ ಆ್ಯಂಡ್ ಪಾರ್ವತಿ. ಆ್ಯಂಡ್ ಪಾರ್ವತಿ ಆಸ್ಕ್ ಟು ದ ಶಿವ, ಪ್ಲೀಸ್ ಟೆಲ್ ಮೀ ದ ಈಸಿ ವೇ ಟು ಸೇ ದ 1000 names of Shri Vishnu to recite every day. Then Shiva replied like this: Shri Rama Rama Rameti Rame Rame Manorame Sahasranama Tattullam Ramanama Varanane. Meaning of this shloka: chant the name Lord of Rama again and again. Then we rejoice in Rama. ರಿಜಾಯ್ಸ್ ಮೀನ್ಸ್ ಸಂತೋಷಗೊಳ್ಳುವುದು, ಹಿಗ್ಗುವುದು ಅಂದರೆ ರಾಮನಲ್ಲಿ ಸಂತೋಷಗೊಳ್ಳುತ್ತೇವೆ. ಆ್ಯಂಡ್ ದ ಒನ್ ಹೂ ಈಸ್ ಪ್ಲೀಸಿಂಗ್ ಟು ದ ಹಾರ್ಟ್ ಮೀನ್ಸ್ ರಾಮ ಗಿವ್ಸ್ ಅ ಹ್ಯಾಪಿನೆಸ್. ಆ್ಯಂಡ್ ದ್ಯಾಟ್ ನೇಮ್ ರಾಮ ಈಸ್ ಈಕ್ವಲ್ ಟು 1000 names ಆಫ್ ಶ್ರೀ ವಿಷ್ಣು. ಆ್ಯಂಡ್ ಲಾರ್ಡ್ ರಾಮ ಆ್ಯಸ್ ಅ ಬ್ಯೂಟಿಫುಲ್ ಫೇಸ್. ಸೊ chant this shloka every day, then you have a happiness in the life. And it also helps to chant name of Lord Vishnu. Thank you for watching the video and don't forget to subscribe my channel.